ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತೇದಾರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೋಡಿ, ನಾವು ಎಂತೆಂತ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ, ಎಂತೆಂತ ಘಟನೆಗಳನ್ನು ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನೋಡ್ಲಾರಂತ ಘಟನೆಗಳು ನೋಡ್ತಾ ಇದ್ದೀವಿ, ಕೇಳಾರಂತ ಘಟನೆ ಕೂಡ ಕೇಳ್ತಾ ಇದ್ದೀವಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ನಿನ್ನೆ ಆಗಿರುವಂತಹ ಒಂದು ಘಟನೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಉಂಡು ಮನೆಗೆ ಕನ್ನ ಹಾಕುದಂದ್ರೆ ಇದೆ ನೋಡ್ರಿ. ಸೊ ಯಾಕಂತಂದ್ರೆ, ಒಬ್ಬ IRS ದಕ್ಷ ಅಧಿಕಾರಿ ಮನೆಯಲ್ಲಿ ಒಬ್ಬ ಹುಡುಗ ಕೆಲಸಕ್ಕೆ ಇದ್ದಿರ್ತಾನೆ. ಮೂಲತಃ ಇವನು ರಾಜಸ್ಥಾನದವನು. ಇವನ ಹೆಸರು ರಾಹುಲ್ ಅಂತೇಳಿ. ಕೇವಲ 19 ವರ್ಷ. ಈ 19 ವರ್ಷದ ಹುಡುಗನಿಗೆ ಏನ್ ಚಟ ಆಯ್ತು ಅಂತಂದ್ರೆ, ಆನ್ಲೈನ್ ಗೇಮ್ ಆಡೋದು, ಬೆಟ್ಟಿಂಗ್ ಆಡೋದು, ಸೊ ಮತ್ತು ಲೈಂಗಿಕ ಕಿರುಕುಳ ನೀಡೋದು, ಈ ತರ ಈ ಹುಡುಗನ ಒಂದು ಹವ್ಯಾಸ ಇತ್ತು. ಸೊ 1 ವರ್ಷದ ಹಿಂದೆ ಈ ಹುಡುಗ ಮೂಲತಃ ರಾಜಸ್ಥಾನದವನು ದೆಹಲಿಗೆ ಬಂದಿರ್ತಾನೆ. IRS ಅಧಿಕಾರಿಗಳ ಮನೆ ಮೇಲೆ ದಾಳಿ ಮಾಡಿ ಆ ಒಂದು ಮನೆ ಕನ್ನಾಕಿಯ 22 ವರ್ಷದ ಹೆಣ್ಣು ಮಗಳನ್ನು ಸಾಯಿಸಿದ್ದಾನೆ. ಇದೇ IRS ಅಧಿಕಾರಿಗಳ ಮನೆಯಲ್ಲಿ 1 ವರ್ಷದ ಹಿಂದೆ ಈತ ಕೆಲ್ಸಕ್ಕೆ ಸೇರಿರ್ತಾನೆ. ಈ ಹುಡುಗ ರಾಹುಲ್ ಅನ್ನೋನು ಈತ ಕೆಲ್ಸಕ್ಕೆ ಸೇರಿದ ಮೇಲೆ ಸ್ವಲ್ಪ ದಿನ ಕೆಲಸ ಮಾಡ್ಬಿಟ್ಟು ಇವನಿಗೆ ಹುಚ್ಚ ಏನಿರುತ್ತೆ ಅಂತಂದ್ರೆ, ಆನ್ಲೈನ್ ಗೇಮ್ ಆಡೋದು, ಬೆಟ್ಟಿಂಗ್ ಆಡೋದು. ದುಡ್ಡು ಬೇಕು ಮನುಷ್ಯನಿಗೆ. ದುಡ್ಡು ಬೇಕಂದ್ರೆ ಏನ್ ಮಾಡ್ಲಕ್ಕ ಕೂಡ ಸರಿ ಇರ್ತಾನ ಅವನು. ಜೀವ ಹೊಡಿಬೇಕಾ, ಜೀವ ಹೊಡಿತಾನೆ. ಕಳುವು ಮಾಡ್ಬೇಕಾ, ಕಳುವು ಮಾಡ್ತಾನೆ. ಏನ್ ಬೇಕಾದ್ ಮಾಡ್ತಾನೆ. ಅವನಿಗೇನ್ ಬೇಕು? ದುಡ್ಡು ಬೇಕು. ಆ ಒಂದು ಬೆಟ್ಟಿಂಗ್ ನ ಚಟ ಇದೆ ಅಲ್ಲ, ಅದು ಏನ್ ಬೇಕಾದ್ರೂ ಕೂಡ ಮಾಡಿಸುತ್ತೆ. ಆತ ಏನ್ ಮಾಡಿರ್ತಾನೆ, ಈ IRS ಅಧಿಕಾರಿಗಳ ಮನೆಯಲ್ಲಿ ಕೆಲಸಕ್ಕೆ ಇದ್ದಿರ್ತಾನೆ. ಒಂದು ಸ್ವಲ್ಪ ದಿನಗಳ ಹಿಂದೆ, ಈಗ IRS ಅಧಿಕಾರಿಗಳ ಮನೆ ದಕ್ಷ ಅಧಿಕಾರಿ ಅಂತಂದ್ರೆ ಒಂದ್ ಸ್ವಲ್ಪ ಅವ್ರ ಹೆಸರು ಇದ್ದಿರುತ್ತೆ. ಅವ್ರ ಹೆಸರು ಹೇಳ್ಬಿಟ್ಟು ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿ, ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳಲ್ಲಿ ನಾನು ಅವ್ರ ಮನೆಯಲ್ಲಿ ಕೆಲಸಕ್ಕೆ ಇದ್ದೇನೆ ಅಂತ ತಕ್ಷಣ ಏನೋ ಇದು ಮಾಡ್ತಾರೆ. ಆ ತರ ಮಾಡ್ಬಿಟ್ಟು ಅವನು ಆ ಅಕ್ಕಪಕ್ಕದ ಮನೆಯಲ್ಲಿ 1.5 ರಿಂದ 2.5 ಲಕ್ಷ ತನಕ ಸಾಲ ಮಾಡಿದಾನೆ ರಾಹುಲ್ ಅನ್ನೋ ಹುಡುಗ. ಈ ಒಂದು ಕಂಪ್ಲೇಂಟ್ ಅನ್ನ IRS ಅಧಿಕಾರಿಗಳ ಹತ್ರ ಹೋಗಿದೆ. ಸೊ ನಿಮ್ ಮನೆಯಲ್ಲಿರುವಂತಹ ಹುಡುಗ ಈ ತರ ನಮ್ಮ ಹತ್ರ ಸಾಲ ಮಾಡಿದಾನೆ, ಈ ತರ ದುಡ್ಡು ತಗೊಂಡಿದ್ದಾನೆ. ಸೊ ಒಬ್ರ ಇಬ್ರ ಸುತ್ತಮುತ್ತ ಎಲ್ಲಾ ಜನಗಳು ಹೇಳ್ತಾ ಇದ್ದಾರೆ. ಸೊ ಆ ಒಂದು ಮಾತು IRS ಅಧಿಕಾರಿಗಳ ಕಿವಿಗೆ ಬಿದ್ಮೇಲೆ ಅವ್ರ ಏನ್ ಮಾಡಿರ್ತಾರೆ, ಈ ಹುಡುಗನನ್ನ ಅವ್ರ ಮನೆಯಿಂದ ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ನೋಡ್ರಿ, ನಾವೊಬ್ರು ಮನೆಯಲ್ಲಿ ಕೆಲಸದ ಮಾಡ್ತಾ ಇದ್ವಿ ಅಂತಂದ್ರೆ, ಆ ಮನೆಯಲ್ಲಿರುವಂತಹ ಆಗು ಹೋಗುಗಳು, ಚಟುವಟಿಕೆಗಳು, ಅವ್ರು ಯಾವಾಗ ಮನೆಯಾಗಿರ್ತಾರೋ ಯಾವಾಗ ಮನೆಯಾಗಿಲ್ಲ, ಏನ್ ಮಾಡ್ತಾರ ಏನಿಲ್ಲ ಎಂಬುದು ಸಂಪೂರ್ಣವಾಗಿ ಆ ಮನೆಯಲ್ಲಿ ಮಾಡಿರುವಂತಹ ಕೆಲಸಗಾರನಿಗೆ ಗೊತ್ತಿರುತ್ತೆ. ಸೊ ಹಾಗೆ ಈತನಿಗೂ ಕೂಡ ಅವ್ರ ಮನೆಯಲ್ಲಿ ಮೂವ್ಮೆಂಟ್ ಯಾವಾಗ ಇರ್ತಾರ ಯಾವಾಗಿಲ್ಲ, ಏನ್ ಮಾಡ್ತಾರ ಅನ್ನೋದು ಕೂಡ ಈ ಹುಡುಗನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ 2 ತಿಂಗಳಿಂದ ಏನು ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದ ತಕ್ಷಣ IRS ಅವನನ್ನು ಕೆಲಸದಿಂದ ಬಿಡಿಸ್ಬಿಡ್ತಾರೆ. ಈ ಹುಡುಗ ಏನ್ ಮಾಡ್ತಾನೆ, ತಿರ್ಗಾ ವಾಪಸ್ ರಾಜಸ್ಥಾನಕ್ಕೆ ಹೋಗ್ತಾನೆ. ರಾಜಸ್ಥಾನದ ಈ ಹುಡುಗ ಮೂಲತಃ ರಾಜಸ್ಥಾನದ ಅಲ್ವಾರ್ದವನು. ವಾಪಸ್ ರಾಜಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರ ಸ್ನೇಹಿತರ ಮನೆಯಲ್ಲಿ ಇದ್ದಿರ್ತಾನೆ. ಮನೆಯಲ್ಲಿದ್ರು ಕೂಡ ಬಿಡಲ್ಲ ಈ ಹುಡುಗ. ಈತನಿಗೆ ಏನು ಬೆಟ್ಟಿಂಗ್, ದುಡ್ಡು ಬೇಕು. ದುಡ್ಡು ಬೇಕಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಒಂದು ಹುಚ್ಚಿರುತ್ತೆ ಹುಡುಗನಿಗೆ. ಸೊ ಅವ್ರ ಸ್ನೇಹಿತರ ಮನೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಅವ್ರ ಮನೆಯಲ್ಲಿರುವಂತಹ ಮೊಬೈಲು, ದುಡ್ಡು ಎಲ್ಲವನ್ನು ಎದುರಿಸ್ತಾನೆ. ಎಲ್ಲವನ್ನು ಕಳು ಮಾಡ್ಬಿಟ್ಟು ಮತ್ತೆ ಅವನ ಸ್ನೇಹಿತನ ಹೆಂಡತಿಯ ಮೇಲೆ ಕೂಡ ಇವನು ಲೈಂಗಿಕ ಕಿರುಕುಳ ಕೊಟ್ಟು ಅಲ್ಲಿಂದ ದುಡ್ಡು, ಮೊಬೈಲು ಎಲ್ಲವನ್ನು ತಗೊಂಡ್ಬಿಟ್ಟು ಓಡ್ ಬರ್ತಾನೆ. ಎಲ್ಲಾ ತಗೊಂಡ್ ಬಂದಿರ್ತಾನೆ. ಮೊಬೈಲ್ಗಳನ್ನೆಲ್ಲ ಬೇರೆ ಶಾಪ್ಗಳಲ್ಲಿ ಮಾರ್ಬಿಡ್ತಾನೆ. ಸೊ ಅವನದು ಮೊಬೈಲ್ ಕೂಡ ಮಾರ್ತಾನೆ. ಯಾಕಂತಂದ್ರೆ ಆ ಹುಡುಗನಿಗೆ ಪ್ರೀ ಪ್ಲಾನ್ ಇರ್ತಿರುತ್ತೆ. ಸೊ ನನ್ನ ಮೊಬೈಲ್ ಇತ್ತಂದ್ರೆ ಆನ್ ಮಾಡಿದ್ರೆ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ, ಪೊಲೀಸ್ ಹಿಡಿತಾರೆ ಅಂತ ಹೇಳಿ ಆ ಹುಡುಗ ನೋಡಿ ಎಷ್ಟು ಜಾಣವಾಗಿರ್ತಾನೆ. ಸೊ ಹಾಗಾಗಿ ಆ ಹುಡುಗ ಎಲ್ಲವನ್ನು ಮಾರ್ತಾನೆ. ಮೊಬೈಲ್ ಶಾಪ್ ಅಲ್ಲಿ ಮಾರ್ಬಿಟ್ಟು ದುಡ್ಡು ತಗೊಳ್ತಾನೆ. ದುಡ್ಡು ತಗೊಂಡ ತಕ್ಷಣ ಆ ಹುಡುಗ ಮತ್ತೆ ಏನ್ ಮಾಡ್ತಾನೆ, ಅಲ್ಲಿಂದ ಕ್ಯಾಬ್ ಮುಗಿಸ್ಕೊಂಡು ಮತ್ತೆ ದೆಹಲಿಗೆ ಬರ್ತಾನೆ ಹುಡುಗ. ಸೊ 6 ರಿಂದ 6.5 ಸಾವಿರ ರೂಪಾಯಿ ಕ್ಯಾಬ್ ಡ್ರೈವರ್ಗೆ ಮಾತಾಡ್ಕೊಂಡು ಬಂದಿರ್ತಾನೆ. ಅಲ್ಲಿಂದ ದೆಹಲಿಗೆ ಬಂದು ಇಳಿತಾನೆ. ಕಾರ್ನಿಂದ ಇಳಿಬೇಕು, ಓಡ್ತಾ ಇರಬೇಕು. ಆ ಕ್ಯಾಬ್ ದವನಿಗೂ ಕೂಡ ದುಡ್ಡು ಕೊಡಲ್ಲ. ಕ್ಯಾಬ್ ದವನಿಗೂ ದುಡ್ಡು ಕೊಡದೆ ಇವನು ಓಡ್ ಹೋಗ್ತಾನೆ. ಓಡೋಗಿ ಎಲ್ಲಿಗೆ ಬರ್ತಾನ ಅಂತಂದ್ರೆ, ಮೊದಲು IRS ಮನೆಗೆ ದುಡ್ದಿರ್ತಾನೋ ಆ ಮನೆಗೆ ವಾಪಸ್ ಬರ್ತಾನೆ. ಯಾಕಂದ್ರೆ ಇವನಿಗೆ ಏನ್ ಬೇಕು? ದುಡ್ಡು ಬೇಕು. ದುಡ್ಡು ಬೇಕಾದ್ರೆ ಏನ್ ಬೇಕಾದ್ ಮಾಡ್ಬೋದು. ಆ ಒಂದು IRS ಅಧಿಕಾರಿಗಳ ಮನೆಯಲ್ಲಿ ಇವ್ರು ಎಷ್ಟು ಗಂಟೆಗೆ ಇರ್ತಾರೆ, ಎಷ್ಟು ಗಂಟೆಗಿಲ್ಲ, ಕೀ ಎಲ್ಲಿರುತ್ತೆ, ಏನ್ ಮಾಡ್ತಾರ ಅಂತ ಹೇಳಿ ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ ಹುಡುಗ. ಯಾಕಂದ್ರೆ IRS ದಕ್ಷ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡಿದ ಹುಡುಗ, ಎಲ್ಲ ಗೊತ್ತಿರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಸುಮಾರು 6 ರಿಂದ 6:30 ಸಮಯಕ್ಕೆ ದೆಹಲಿ ಬಂದ್ಬಿಟ್ಟು IRS ಅಧಿಕಾರಿಯ ಮನೆಗೆ ಬರ್ತಾನೆ. ಸೊ ಈ ಹುಡುಗನಿಗೆ ಗೊತ್ತು, ಆ ಟೈಮ್ ಅಲ್ಲಿ ಅಧಿಕಾರಿಗಳು ಮನೇಲಿ ಇರಲ್ಲ, ಮನೇಲಿ ಇರೋರು ಅವ್ರ ಮಗಳು ಒಬ್ಬಳೆ ಅಂತ ಹೇಳಿ ಗೊತ್ತಿರುತ್ತೆ. ಈ ಹುಡುಗ ಡೈರೆಕ್ಟ್ ಆಗಿ ಮನೆಗೆ ಬರ್ತಾನೆ. ಮನೆ ಬಂದ ತಕ್ಷಣ ಇವಾಗೆಲ್ಲ ನಮ್ಮ ಮನೆಗಳಿಗೆಲ್ಲ ಕೀಲಿ ಇರುತ್ತೆ.
ಕೊಂಡೆ ಆಗ್ಬಿಟ್ಟು ಕೀಲಿ ತಂದು ಹೋಗ್ತೀವಿ. ಬಟ್ ದೊಡ್ಡ ಮನೆಗಳು ಆತರ ಇರಲ್ಲ, ಎಲ್ಲ ಗೊತ್ತು ನಿಮ್ಗೆ. ಸ್ಮಾರ್ಟ್ ಕಾರ್ಡ್ ಇರುತ್ತೆ. ಸೊ ATM ತರ ಸ್ಮಾರ್ಟ್ ಕಾರ್ಡ್ ಇರುತ್ತೆ. ಕಾರ್ಡ್ ಹಾಕಿದ್ರೆ ಡೋರ್ ಓಪನ್ ಆಗುತ್ತೆ, ಕಾರ್ಡ್ ಹಾಕಿದ್ರೆ ಡೋರ್ ಕ್ಲೋಸ್ ಆಗುತ್ತೆ. ಸೊ ಆ ತರ ಇರುವಾಗ ಅವ್ರ ಮನೆಯಲ್ಲಿರುವವರು ಜಿಮ್ಮಿಗೆ ಹೋಗಿರ್ತಾರೆ, ಮನೆಯಲ್ಲಿ ಮಗಳೊಬ್ಬಳು ಇದ್ದಿರ್ತಾಳೆ. ಆ ಸ್ಮಾರ್ಟ್ ಕಾರ್ಡ್ ಅನ್ನ ಅವರಲ್ಲಿ ಶೂ ಕೆಳಗಡೆ ಇಟ್ಟು ಹೋಗಿರ್ತಾರೆ. ಅದನ್ನು ಕೂಡ ಇವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಜಿಮ್ ಹೋಗೋ ಟೈಮಲ್ಲಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೆಳಗಡೆ ಇಟ್ಟು ಹೋಗಿರ್ತಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಬೆಳಗ್ಗೆ 6:30 ಸಮಯಕ್ಕೆ ಇವನು IRS ಅಧಿಕಾರಿ ಮನೆಗೆ ಬಂದ್ಬಿಟ್ಟು ಸ್ಮಾರ್ಟ್ ಕಾರ್ಡ್ ಅನ್ನು ಯೂಸ್ ಮಾಡ್ಬಿಟ್ಟು ಡೋರ್ ಅನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ IRS ಅಧಿಕಾರಿಯ ಮಗಳ ರೂಮ್ಗೆ ಹೋಗ್ತಾನೆ. ಸ್ಟಡಿ ರೂಮ್ ಅಲ್ಲಿ ಸ್ಟಡಿ ಮಾಡ್ತಾ ಇರ್ತಾಳೆ. ನೋಡ್ರಿ, ಮಗಳು IIT. ಸೊ ಅವಳು ದೇಶದ ಉನ್ನತ IAS ಒಂದು ಪೋಸ್ಟ್ ಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾಳೆ ಹುಡುಗಿ. ಸೊ ಡೈರೆಕ್ಟ್ ಆಗಿ ಆ ಹುಡುಗಿಯ ರೂಮ್ಗೆ ಹೋಗ್ಬಿಟ್ಟು ಆ ಹುಡುಗಿಯ ಜೊತೆ ಜಗಳ ಮಾಡ್ತಾನೆ. ನನಗೆ ದುಡ್ಡು ಕೊಡು ಅಂತ ಹೇಳಿ. ಯಾರಾದ್ರೂ ಮನೆ ಹೋಗ್ಬಿಟ್ಟು ನೀನು ದುಡ್ಡು ಕೊಡಂದ್ರೆ ದುಡ್ಡು ಕೊಡ್ತಾರ? ಯಾರಾದ್ರೂ ಕೊಡ್ತಾರ? ಇಲ್ಲ ತಾನೆ. ಆ ಮಗಳ ಜೊತೆ ಕಿರಿಕ್ ಮಾಡ್ತಾನೆ. ಅವ್ರು ಕೊಡಲ್ಲ ಅಂದ ತಕ್ಷಣ ಹಂಗೆ ಅವ್ರ ಸ್ವಲ್ಪ ಗಲಾಟೆ ಆಗುತ್ತೆ. ಆದ ತಕ್ಷಣ ಅಲ್ಲಿ ರಾಡ್ ಇದ್ದಿರುತ್ತೆ. ಆ ರಾಡ್ ತಗೊಂಡ್ಬಿಟ್ಟು ಅವನು ಆ ಹುಡುಗಿ ಮೇಲೆ ಹೊಡಿತಾನೆ. ಹೊಡೆದ ತಕ್ಷಣ ಆ ಹುಡುಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ. ಸೊ ಅಷ್ಟೊತ್ತು ಪ್ರಜ್ಞೆ ತಪ್ಪಿ ಬಿದ್ದ ಹೊಡೆದಿರುವಂತ ಕಬ್ಬಣದ ಏಟ್ಗೆ ಆ ಹುಡುಗಿ ಅದೇ ಸಾವನ್ನಪ್ತಾಳೆ. ಸಾವನ್ನಪ್ಪಿದ್ರು ಕೂಡ ಹುಡುಗ ಬಿಡಲ್ಲ. ಮತ್ತೆ ಆ ಹುಡುಗಿಯ ಮೇಲೆ ಎರಗಿ ಮತ್ತೆ ಆ ಹುಡುಗಿಯ ಬಯೋಮೆಟ್ರಿಕ್ ನನ್ನು ಯೂಸ್ ಮಾಡ್ಕೊಳ್ತಾನೆ. ಆದ್ರೆ ಹುಡುಗಿಯ ಬಯೋಮೆಟ್ರಿಕ್ ಜೀವ ಹೋದ್ಮೇಲೆ ಬಯೋಮೆಟ್ರಿಕ್ ಇಲ್ಲಿ ಯೂಸ್ ಆಗುತ್ತಾ? ಆದ್ರೂ ಕೂಡ ಅಲ್ಲಿ ಎಲ್ಲಿ ಲಾಕರ್ ಇರುತ್ತೆ ಅಂತ ಹೇಳಿ ಗೊತ್ತಿರುತ್ತಲ್ಲ, ಆ ಲಾಕರ್ಗೆ ಹುಡುಗಿಯ ಬಯೋಮೆಟ್ರಿಕ್ ಯೂಸ್ ಆಗಲ್ಲ. ಆಮೇಲೆ ಅಲ್ಲಿರುವಂತಹ ವಸ್ತುಗಳ ತಂದು ಆ ಲಾಕಪ್ ಇಲ್ಲಿರುವಂತಹ ಒಂದು 2.5 ರಿಂದ 3 ಲಕ್ಷ ರೂಪಾಯಿ ಹಣಗಳನ್ನು ತಂದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೋಡ್ರಿ, ಆ ಹುಡುಗಿಯನ್ನು ಸಾಯಿಸ್ಬಿಟ್ಟು ಆ ಹುಡುಗಿಯ ಮೇಲೆ ಒಂದು ಲೈಂಗಿಕವನ್ನು ಕೂಡ ಮಾಡ್ಬಿಟ್ಟು ಈ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆಗ್ಬಿಟ್ಟು ಮತ್ತೆ ಡೈರೆಕ್ಟ್ ಆಗಿ ಓಡೋಗ್ತಾನೆ. ಸೊ ಅಲ್ಲಿಂದ ದುಡ್ಡೆಲ್ಲ ದೋಚ್ಕೊಂಡು ಹೋಗಿರ್ತಾನೆ. ಆದ್ರೂ ಕೂಡ ಇವನಿಗೆ ಪೊಲೀಸರು ನನ್ಗೆ ಲೊಕೇಶನ್ ಇದು ಆಗ್ಬಾರ್ದು ಅಂತೇಳಿ ಅವನ ಹತ್ರ ಮೊಬೈಲ್ ಯಾವ್ದು ಇಟ್ಕೊಳ್ಳಲ್ಲ. ಕೊನೆಗೆ ಇವನು ದ್ವಾರಕನ ಹೋಟೆಲ್ ನಲ್ಲಿ ಹೋಗಿರ್ತಾನೆ. ಆ ಹೋಟೆಲ್ ನಲ್ಲಿ ಇವನು ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗ್ತಾನೆ. ಲಾಗಿನ್ ಆದ ತಕ್ಷಣ ಅದು ಮಾಹಿತಿ ಡೈರೆಕ್ಟ್ ಆಗಿ ಪೊಲೀಸರಿಗೆ ಗೊತ್ತಿರುತ್ತೆ. ಅದು ಡೈರೆಕ್ಟ್ ಆಗಿ ಪೊಲೀಸರನ್ನು ಅರೆಸ್ಟ್ ಮಾಡ್ತಾರೆ. ಸೊ ಇದು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಮ್ಮ ಮಕ್ಕಳು ಯಾವ ತರ ಬೆಳೀತಾ ಇದ್ದಾರೆ, ಯಾವ ತರ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಯಾವ ತರ ನಾವು ಸಂಸ್ಕೃತಿಯನ್ನು ಕಲಿಸ್ಬೇಕು ಅನ್ನೋದು ಬಹಳ ಮುಖ್ಯ. ನೋಡ್ರಿ, ನಿಮ್ಮ ಮಕ್ಕಳು ಶಾಲೆ ಕಲೀಲಿಲ್ಲ, ದುಡ್ಡು ಮಾಡ್ಲಿಲ್ಲ, ಜಾಬ್ ಮಾಡ್ಲಿಲ್ಲ ಬಿಡಿ, ಒಬ್ಬ ಒಳ್ಳೆ ಮನುಷ್ಯ ಆಗಿದ್ರೆ ಸಾಕು. ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿಯಲ್ಲಿ ನಾವು ಮಕ್ಕಳನ್ನ ಬೆಳೆಸಿದ್ರೆ ಈ ತರ ತೊಂದರೆಗಳನ್ನು ಬರಲ್ಲ. ಯಾವ ತರದ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಒಂದು ಘಟನೆ ಆದ ತಕ್ಷಣ ಹೌದು ಜಿಮ್ ನಿಂದ ಬಂದಿರ್ತಾರೆ IAS ಅಧಿಕಾರಿಗಳು ಮನೆಯಲ್ಲಿ. ಈ ತರ ಘಟನೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಪೊಲೀಸ್ ಎಲ್ಲ ಬರ್ತಾರೆ. ಬಂದ ತಕ್ಷಣ ಇನ್ವೆಸ್ಟಿಗೇಷನ್ ಎಲ್ಲ ಚಾಲು ಮಾಡುತ್ತಾ ಹುಡುಗನನ್ನು ಕೂಡ ದ್ವಾರಕ ಹೋಟೆಲ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅವನನ್ನು ಎನ್ಕೌಂಟರ್ ಮಾಡ್ಬೇಕಂತೇಳಿ ಪ್ರತಿಯೊಬ್ಬರು ಕೂಡ ಆಗಿರುತ್ತೆ. ಮತ್ತೆ ಇಂಥ ಮನುಷ್ಯನ ನೀಡ್ಬೇಕೇನ್ರಿ ಮತ್ತೆ ಇನ್ನು. ಹಾಗಾಗಿ ಅವನಿಗೆ ಇನ್ನೂ ಪೊಲೀಸರು ಬೇರೆ ಬೇರೆ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಇವನಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ಬೇಕಂತೇಳಿ ಬೇರೆ ಬೇರೆ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಇಂಥ ಘಟನೆಗಳು ನಡಿಬಾರ್ದಂದ್ರೆ ನಮ್ಮ ಮಕ್ಕಳಿಗೆ ನಾವು ಪ್ರಮುಖವಾಗಿ ಬಹಳ ನಮ್ಮ ಸಂಸ್ಕೃತಿಯನ್ನು ಕಲಿಸ್ಬೇಕು. ಮೊದಲು ಸುರಕ್ಷತೆಯನ್ನು ಕಲಿಸ್ಬೇಕು. ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗ್ಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ನಡೆದ್ರೆ ಯಾವುದೇ ತರಹದ ತೊಂದರೆಗಳನ್ನು ಬರಲ್ಲ. ನಿಮ್ಮ ಮಕ್ಕಳ ಹತ್ರ ಮೊಬೈಲ್ ಇದೆ, ಅವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾ ಇದಾರೆ, ದುಡ್ಡು ಏನ್ ಮಾಡ್ತಾ ಇದಾರೆ ಅನ್ನೋದು ನೀವು ಗಮನವಿಟ್ಟು ವಿಚಾರಿಸಬೇಕು. ಆವಾಗ ಅವ್ರಿಗೂ ಕೂಡ ಸ್ವಲ್ಪ ಭಯ ಇರುತ್ತೆ, ಅಂತ ಹೇಳಿ ನಾವು ಏನು ಮಾಡಬಾರ್ದು ಅಂತ ಹೇಳಿ. ಸೊ ನೀವು ಫ್ರೀಡಮ್ ಆಗಿಬಿಟ್ರೆ ಮಕ್ಕಳು ಈ ತರ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಬಹಳ ಗಮನ ಕೊಟ್ಟು ನೋಡ್ಬೇಕು. ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದ್ರೆ ಇಂಥ ಘಟನೆಗಳು ಆಗ್ತಾ ಇರೋದ್ರಿಂದ. ಸೊ ಈ ವಿಡಿಯೋ ಮುಖಾಂತರ ನಿಮ್ಗೆ ಏನ್ ತಿಳಿದಂಬುದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.